ಈಗ ಒಂದು ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ದೆ. ಬಿಜೆಪಿ ಬಿಹಾರ್ನಲ್ಲಿ ಪ್ರಾದೇಶಿಕ ಪಕ್ಷಗಳ ಪಾರುಪತ್ಯ ಯಾವಾಗ್ಲೂ ಕೂಡ ಇರುತ್ತೆ. ಈಗ ಆರ್ಜೆಡಿ ಕಳೆದ ಸಾರಿ ಅಟ್ಲೀಸ್ಟ್ 2ನೇ ಸ್ಥಾನದಲ್ಲಿತ್ತು, ಈ ಸಾರಿ ಇದು 3ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಆರ್ಜೆಡಿ ಇತ್ತು ಲಾಸ್ಟ್ ಟೈಮ್, ಈಗ 3ನೇ ಸ್ಥಾನಕ್ಕೆ ಬಂದಿದೆ. ಜೆಡಿಯು ಫಸ್ಟ್ ಪಾರ್ಟಿ, ಬಿಜೆಪಿ ಸೆಕೆಂಡ್ ಪಾರ್ಟಿ, ಈಗ ಆರ್ಜೆಡಿ 3ನೇ ಸ್ಥಾನಕ್ಕೆ ಹೋಗಿದೆ. ಅಲ್ಲಿಗೆ ಸಹವಾಸ ದೋಷವೇ ಕಾರಣ ಆಯ್ತಾ ಆರ್ಜೆಡಿಗೆ ಅಂತ? ಹಾಗಲ್ಲ ನೋಡಿ, ಆರ್ ಜೆ ಡಿ ಪ್ರಾದೇಶಿಕ ಪಕ್ಷ, ಜೆ ಡಿ ಯು ಪ್ರಾದೇಶಿಕ ಪಕ್ಷ ಅಂತ ಅನ್ಬೋದು. ಲಲ್ಲೂ ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಕೇಂದ್ರ ಸರ್ಕಾರಗಳು ಕೂಡ ಅಷ್ಟೇ ವರ್ಚಸ್ವಿ ನಾಯಕರಾಗಿದ್ರು. ಸಮಾಜವಾದಿ ಪಕ್ಷ ಕೂಡ ಅಷ್ಟೇ, ಕೇವಲ ಉತ್ತರ ಪ್ರದೇಶ ಸೀಮಿತವಾಗಿರಲಿಲ್ಲ. ಮುಲಾಯಂ ಸಿಂಗ್ ಯಾದವ್ ರಾಷ್ಟ್ರದ ರಕ್ಷಣಾ ಸಚಿವರಾಗಿದ್ರು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳಲ್ಲಿ. ಒಬ್ಬ ಶರದ್ ಪವಾರ್ ಅವರು ರಾಷ್ಟ್ರ ನಾಯಕತ್ವದಲ್ಲೂ ಇರ್ತಾರೆ, ಪ್ರಾದೇಶಿಕ ಪಕ್ಷದಲ್ಲೂ ಪ್ರಾದೇಶಿಕ ವ್ಯವಸ್ಥೆಯನ್ನು ಕೂಡ ಅವ್ರು ನಿರ್ವಹಿಸ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಯಾವುದೋ ಒಂದು ಸಮಾಲೋಚನಾ ಸಭೆಯಲ್ಲಿ ಕೇಳಿದ್ದೆ, ನೀವು ಬಳ್ಳಾರಿ ರೆಡ್ಡಿಗಳ ವಿರುದ್ಧ ಐ ವಾಂಟ್ ಟು ಬಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಮೇಜ್ ಗುದ್ದಿ ಅಂತ ಸಾಧಿಸ್ಬಿಟ್ರೆ, ಐ ವಾಂಟ್ ಟು ಬಿ ಪ್ರೈಮ್ ಮಿನಿಸ್ಟರ್ ಅಂತ ಯಾಕೆ ಹೇಳ್ತಾ ಇಲ್ಲ ನೀವು ಅಂತ. ಕರ್ನಾಟಕದ ನಾಯಕರಿಗೆ ಎಲ್ಲೊಂದು ಹಿಂಜರಿತಾ ಇದೆ. ದೇವೇಗೌಡರಾಗಿದ್ದು ಆಕಸ್ಮಿಕ, ಅದಾದ ನಂತರ ಮತ್ತಾರೂ ಕೂಡ ಖರ್ಗೆ ಅವ್ರಿಗೆ ಆ ಸಾಧ್ಯತೆ ಇತ್ತು. ನೋಡಿ 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 ಎಂಥ ವಿಪರ್ಯಾಸ ಅಂತಂದ್ರೆ, ಇಂಡಿಯಾ ಮೈತ್ರಿಕೂಟದ ಮೂಲ ಪ್ರವರ್ತಕರೇ ನಿತೀಶ್ ಕುಮಾರ್. ಪಟ್ನಾದಲ್ಲಿ ಮೊಟ್ಟ ಮೊದಲ ಸಭೆ ನಡೀತು, ಎಲ್ಲ ಹಿರಿಯ ನಾಯಕರ ಸಭೆ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಸೂಚಿಸಿಬಿಟ್ರು, ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸೋಣ ಅಂತ. ಪಕ್ಕದಲ್ಲೇ ಕೂತಿದ್ದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೌನವಾಗಿ ಕೂತ್ಕೊಂಡ್ಬಿಟ್ರು. ಅವ್ರು ಏನಾದರೂ ಅವತ್ತು ಒಪ್ಪಿಟ್ಟಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಇಂಡಿಯಾ ಮೈತ್ರಿಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಬಿಟ್ಟಿದ್ರೆ ಬಹುಶಃ ಪರಿಣಾಮ ಬೇರೆನೇ ಆಗ್ಬಿಡ್ತಿತ್ತೇನೋ. ಮೋದಿಯವರು ಫುಲ್ ಟೆನ್ಷನ್ನಲ್ಲಿದ್ದರು, ಎಲ್ಲಿ ಬಂದ್ಬಿಡ್ತಾರೆ ಖರ್ಗೆ ಹೆಸರು ಅಂತಂದ್ರು. ಹಾಗಾಗಲಿಲ್ಲ. ಕಾಂಗ್ರೆಸ್ ಪಕ್ಷ ಈ ರೀತಿಯ ತನ್ನದೇ ಆದ ಕೆಲವು ಆತ್ಮವಂಚನೆ ರಾಜಕಾರಣದಿಂದಾಗಿ ಹಿಂಜರಿತಾ ಇದೆ. ಇದು ಬಿಹಾರ್ ಚುನಾವಣೆ ಎಲ್ರಿಗೂ ಒಂದು ದೊಡ್ಡ ಪಾಠ. ಒಬ್ಬ ನಿತೀಶ್ ಕುಮಾರ್ ವ್ಯಕ್ತಿತ್ವ ಇವತ್ತು NDAನ ಗೆಲ್ಲಿಸ್ತಾ ಇದೆ, BJPಯನ್ನು ಗೆಲ್ಲಿಸ್ತಾ ಇದೆ ಅಲ್ಲಿ. ಆಮೇಲೆ ಇವರೆಲ್ಲ ಇಷ್ಟು ಅಹಿಂದ ಅಂತಾರಲ್ಲ, ಈ ಸಾಂಪ್ರದಾಯಿಕ ಪಕ್ಷ ಆಗಿರೋ BJPನಲ್ಲಿ ಒಬ್ಬ ಅಹಿಂದ ನಾಯಕ 25 ವರ್ಷದಿಂದ 13 ವರ್ಷ ಮುಖ್ಯಮಂತ್ರಿ, 11 ವರ್ಷ ಆಲ್ ಟೈಮ್ ರೆಕಾರ್ಡ್, ಅದನ್ನು ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ. PV ನರಸಿಂಹರಾಯರು, ಮೊರಾರ್ಜಿ ದೇಸಾಯಿ, ದೇವೇಗೌಡರೆಲ್ಲ ಸಣ್ಣ ಅವಧಿಗೆ ಮುಖ್ಯಮಂತ್ರಿ ಆಗಿದ್ರು. ಇವರು RSS ಶಾಖದಿಂದ ಡೈರೆಕ್ಟಾಗಿ ಪ್ರೈಮ್ ಮಿನಿಸ್ಟರ್ ಪೋಸ್ಟಿಗೆ ಬಂದಿಲ್ಲ. ಮೋದಿ ಅವ್ರಿಗಿಂತ ಅಹಿಂದನ ಸಿದ್ದರಾಮಯ್ಯ, ಅವ್ರಿಗೆ ಯಾವ ಜಾತಿ ಬಲನೂ ಇಲ್ಲ. ಇದು ಜಾತಿ ಫಲಿತಾಂಶ ನೋಡಿ. ಬಿಹಾರ್ ಮತದಾರರು ಜಾತಿ ಮೀರಿ ಮತ ಚಲಾವಣೆ ಆಗ್ತಾ ಇದೆ. ಶುರುವಲ್ಲೇ ಕೇಳಿದೆ, ಈ ಬಾರಿ ಅಲ್ಲಲ್ಲ, ಅದಕ್ಕೆ ಶುರುವಲ್ಲೇ ನಾವು ಜಾತಿ ರಾಜಕಾರಣ ಬಹಳ ಮುಖ್ಯ. ಜೆಡಿಯು ಬಿಜೆಪಿ ಜೊತೆ ಹೋಗಿ 2ನೇ ಸ್ಥಾನಕ್ಕೆ ಬಂತ ಅಂತ ಸಹವಾಸ ದೋಷ ಅಂತ ನೀವಲ್ಲಿ ಹೇಳಿದ್ರಲ್ಲ ಕಾಂಗ್ರೆಸ್ ಇಂದ, ನೀವು ಬಿಜೆಪಿಗೂ ಹೇಳ್ಬೇಕು ಆಯ್ತಾ? ಬರೀ ಏನು ಕಾಂಗ್ರೆಸ್ ಸಹವಾಸ ದೋಷ ಅಂತ ಹೇಳ್ಬಿಡಿ, ಬಿಜೆಪಿಯಿಂದ ಹೀನಾಯ ಪರಿಸ್ಥಿತಿ ಕಾಂಗ್ರೆಸ್ ಕೂಡ ಸಹವಾಸ ದೋಷ ಅಂದ್ರೆ ಲಾಸ್ಟ್ ಟೈಮ್ ಇಲ್ಲ ನಿಮಗೆ ಲಾಸ್ಟ್ ಟೈಮ್ ಬಿಜೆಪಿ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ. ಮಹಾಗಠಬಂಧನ್ ಇವತ್ತಿನ ದಿನ ಇಡೀ ದೇಶದಲ್ಲಾಗ್ಲಿ ಅಥವಾ ಬಿಹಾರ ರಾಜ್ಯದಲ್ಲಾಗ್ಲಿ ಅಸ್ತಿತ್ವದಲ್ಲಿ ಉಳ್ಕೊಂಡಿದೆ ಅನ್ನೋದಾದ್ರೆ, ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಅನ್ನೋದಾದ್ರೆ, ಇದರ ಮೂಲನೇ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇರೋದ್ರಿಂದನೇ ಇವತ್ತಿನ ದಿನ ಉಳ್ಕೊಂಡಿರೋದು. ಅವತ್ತಿನ ದಿನ ನಾನು ಇದನ್ನು ಹೇಳ್ತಾ ಇದ್ದೀನಿ ಕೇಳಿ, ಅವತ್ತಿನ ದಿನ NDA ಕೆಳಗಿಳಿದ ನಂತರದಲ್ಲಿ ನಾವೇನು UPA ಸರ್ಕಾರವನ್ನ ರಚನೆ ಮಾಡಿದ್ವಿ, ಇನ್ನೊಂದು ಆಲ್ಟರ್ನೇಟಿವ್ ಒಂದು ಪ್ಯಾರಲಲ್ ಅಪೋಸಿಷನ್ ಅಂತ ಉಳ್ಕೊಂಡಿದ್ದು ಕೂಡ ಒಂದು ರಾಷ್ಟ್ರೀಯ ಪಕ್ಷವಾದಂತಹ BJP ಈ ಎಲ್ಲಾ ಪಕ್ಷಗಳನ್ನ ಹಿಡಿದಿಟ್ಕೊಂಡಿರೋದ್ರಿಂದ. ಸೊ ರಾಷ್ಟ್ರೀಯ ಪಕ್ಷಗಳನ್ನ ಅಲ್ಗೆಳೆಯುವಂತಹ ಸಾಧ್ಯತೆಗಳು ಇವತ್ತಿನ ದಿನ ಅಲ್ಲ ಬಿಹಾರದಲ್ಲಿ ಸೀಟ್ಗಳನ್ನ ಅಂತ ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಲ್ಲ ಸ್ವಾತಿ, ಶ್ರೀಪಾದ್ ವಾಸ್ ರೈಟ್. ಸಹವಾಸ ದೋಷ ಯಾಕೆ ಅಂದ್ರೆ ಕಳೆದ ಬಾರಿ RJD 75 ಇತ್ತು, ಸಹವಾಸ ದೋಷ ಬಹುಶಃ. ಈಗ ಒಂದು ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ದೆ. ಬಿಹಾರ್ನಲ್ಲಿ ಪ್ರಾದೇಶಿಕ ಪಕ್ಷಗಳ ಪಾರುಪತ್ಯ ಯಾವಾಗ್ಲೂ ಕೂಡ ಇರುತ್ತೆ. ಈಗ ಆರ್ಜೆಡಿ ಕಳೆದ ಸಾರಿ ಅಟ್ಲೀಸ್ಟ್ 2ನೇ ಸ್ಥಾನದಲ್ಲಿತ್ತು, ಈ ಸಾರಿ ಇದು 3ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಆರ್ಜೆಡಿ ಇತ್ತು ಲಾಸ್ಟ್ ಟೈಮ್, ಈಗ 3ನೇ ಸ್ಥಾನಕ್ಕೆ ಬಂದಿದೆ. ಜೆಡಿಯು ಫಸ್ಟ್ ಪಾರ್ಟಿ, ಬಿಜೆಪಿ ಸೆಕೆಂಡ್ ಪಾರ್ಟಿ, ಈಗ ಆರ್ಜೆಡಿ 3ನೇ ಸ್ಥಾನಕ್ಕೆ ಹೋಗಿದೆ. ಅಲ್ಲಿಗೆ ಸಹವಾಸ ದೋಷವೇ ಕಾರಣ ಆಯ್ತಾ ಆರ್ಜೆಡಿಗೆ ಅಂತ? ಹಾಗಲ್ಲ ನೋಡಿ, ಆರ್ ಜೆ ಡಿ ಪ್ರಾದೇಶಿಕ ಪಕ್ಷ, ಜೆ ಡಿ ಯು ಪ್ರಾದೇಶಿಕ ಪಕ್ಷ ಅಂತ ಅನ್ಬೋದು.
ಲಲ್ಲೂ ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಕೇಂದ್ರ ಸರ್ಕಾರಗಳು ಕೂಡ ಅಷ್ಟೇ ವರ್ಚಸ್ವಿ ನಾಯಕರಾಗಿದ್ರು. ಸಮಾಜವಾದಿ ಪಕ್ಷ ಕೂಡ ಅಷ್ಟೇ, ಕೇವಲ ಉತ್ತರ ಪ್ರದೇಶ ಸೀಮಿತವಾಗಿರಲಿಲ್ಲ. ಮುಲಾಯಂ ಸಿಂಗ್ ಯಾದವ್ ರಾಷ್ಟ್ರದ ರಕ್ಷಣಾ ಸಚಿವರಾಗಿದ್ರು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳಲ್ಲಿ. ಒಬ್ಬ ಶರದ್ ಪವಾರ್ ಅವರು ರಾಷ್ಟ್ರ ನಾಯಕತ್ವದಲ್ಲೂ ಇರ್ತಾರೆ, ಪ್ರಾದೇಶಿಕ ಪಕ್ಷದಲ್ಲೂ ಪ್ರಾದೇಶಿಕ ವ್ಯವಸ್ಥೆಯನ್ನು ಕೂಡ ಅವ್ರು ನಿರ್ವಹಿಸ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಯಾವುದೋ ಒಂದು ಸಮಾಲೋಚನಾ ಸಭೆಯಲ್ಲಿ ಕೇಳಿದ್ದೆ, ನೀವು ಬಳ್ಳಾರಿ ರೆಡ್ಡಿಗಳ ವಿರುದ್ಧ ಐ ವಾಂಟ್ ಟು ಬಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಮೇಜ್ ಗುದ್ದಿ ಅಂತ ಸಾಧಿಸ್ಬಿಟ್ರೆ, ಐ ವಾಂಟ್ ಟು ಬಿ ಪ್ರೈಮ್ ಮಿನಿಸ್ಟರ್ ಅಂತ ಯಾಕೆ ಹೇಳ್ತಾ ಇಲ್ಲ ನೀವು ಅಂತ. ಕರ್ನಾಟಕದ ನಾಯಕರಿಗೆ ಎಲ್ಲೊಂದು ಹಿಂಜರಿತಾ ಇದೆ. ದೇವೇಗೌಡರಾಗಿದ್ದು ಆಕಸ್ಮಿಕ, ಅದಾದ ನಂತರ ಮತ್ತಾರೂ ಕೂಡ ಖರ್ಗೆ ಅವ್ರಿಗೆ ಆ ಸಾಧ್ಯತೆ ಇತ್ತು. ನೋಡಿ 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 ಎಂಥ ವಿಪರ್ಯಾಸ ಅಂತಂದ್ರೆ, ಇಂಡಿಯಾ ಮೈತ್ರಿಕೂಟದ ಮೂಲ ಪ್ರವರ್ತಕರೇ ನಿತೀಶ್ ಕುಮಾರ್. ಪಟ್ನಾದಲ್ಲಿ ಮೊಟ್ಟ ಮೊದಲ ಸಭೆ ನಡೀತು, ಎಲ್ಲ ಹಿರಿಯ ನಾಯಕರ ಸಭೆ. ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಸೂಚಿಸಿಬಿಟ್ರು, ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸೋಣ ಅಂತ. ಪಕ್ಕದಲ್ಲೇ ಕೂತಿದ್ದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೌನವಾಗಿ ಕೂತ್ಕೊಂಡ್ಬಿಟ್ರು. ಅವ್ರು ಏನಾದರೂ ಅವತ್ತು ಒಪ್ಪಿಟ್ಟಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಇಂಡಿಯಾ ಮೈತ್ರಿಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಬಿಟ್ಟಿದ್ರೆ ಬಹುಶಃ ಪರಿಣಾಮ ಬೇರೆನೇ ಆಗ್ಬಿಡ್ತಿತ್ತೇನೋ. ಮೋದಿಯವರು ಫುಲ್ ಟೆನ್ಷನ್ನಲ್ಲಿದ್ದರು, ಎಲ್ಲಿ ಬಂದ್ಬಿಡ್ತಾರೆ ಖರ್ಗೆ ಹೆಸರು ಅಂತಂದ್ರು. ಹಾಗಾಗಲಿಲ್ಲ. ಕಾಂಗ್ರೆಸ್ ಪಕ್ಷ ಈ ರೀತಿಯ ತನ್ನದೇ ಆದ ಕೆಲವು ಆತ್ಮವಂಚನೆ ರಾಜಕಾರಣದಿಂದಾಗಿ ಹಿಂಜರಿತಾ ಇದೆ. ಇದು ಬಿಹಾರ್ ಚುನಾವಣೆ ಎಲ್ರಿಗೂ ಒಂದು ದೊಡ್ಡ ಪಾಠ. ಒಬ್ಬ ನಿತೀಶ್ ಕುಮಾರ್ ವ್ಯಕ್ತಿತ್ವ ಇವತ್ತು NDAನ ಗೆಲ್ಲಿಸ್ತಾ ಇದೆ, BJPಯನ್ನು ಗೆಲ್ಲಿಸ್ತಾ ಇದೆ ಅಲ್ಲಿ. ಆಮೇಲೆ ಇವರೆಲ್ಲ ಇಷ್ಟು ಅಹಿಂದ ಅಂತಾರಲ್ಲ, ಈ ಸಾಂಪ್ರದಾಯಿಕ ಪಕ್ಷ ಆಗಿರೋ BJPನಲ್ಲಿ ಒಬ್ಬ ಅಹಿಂದ ನಾಯಕ 25 ವರ್ಷದಿಂದ 13 ವರ್ಷ ಮುಖ್ಯಮಂತ್ರಿ, 11 ವರ್ಷ ಆಲ್ ಟೈಮ್ ರೆಕಾರ್ಡ್, ಅದನ್ನು ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ. PV ನರಸಿಂಹರಾಯರು, ಮೊರಾರ್ಜಿ ದೇಸಾಯಿ, ದೇವೇಗೌಡರೆಲ್ಲ ಸಣ್ಣ ಅವಧಿಗೆ ಮುಖ್ಯಮಂತ್ರಿ ಆಗಿದ್ರು. ಇವರು RSS ಶಾಖದಿಂದ ಡೈರೆಕ್ಟಾಗಿ ಪ್ರೈಮ್ ಮಿನಿಸ್ಟರ್ ಪೋಸ್ಟಿಗೆ ಬಂದಿಲ್ಲ. ಮೋದಿ ಅವ್ರಿಗಿಂತ ಅಹಿಂದನ ಸಿದ್ದರಾಮಯ್ಯ, ಅವ್ರಿಗೆ ಯಾವ ಜಾತಿ ಬಲನೂ ಇಲ್ಲ. ಇದು ಜಾತಿ ಫಲಿತಾಂಶ ನೋಡಿ. ಬಿಹಾರ್ ಮತದಾರರು ಜಾತಿ ಮೀರಿ ಮತ ಚಲಾವಣೆ ಆಗ್ತಾ ಇದೆ. ನಾನು ಶುರುವಲ್ಲೇ ಕೇಳಿದೆ, ಈ ಬಾರಿ ಅಲ್ಲಲ್ಲ, ಅದಕ್ಕೆ ಶುರುವಲ್ಲೇ ನಾವು ಜಾತಿ ರಾಜಕಾರಣ ಬಹಳ ಕೇಳಬೇಕು. JDU BJP ಜೊತೆ ಹೋಗಿ 2ನೇ ಸ್ಥಾನಕ್ಕೆ ಬಂತ ಅಂತ ಸಹವಾಸ ದೋಷ ಅಂತ ನೀವಲ್ಲಿ ಹೇಳಿದ್ರಲ್ಲ ಕಾಂಗ್ರೆಸ್ ಇಂದ, ನೀವು BJPಗೂ ಹೇಳ್ಬೇಕು ಆಯ್ತಾ? ಬರೀ ಏನು ಕಾಂಗ್ರೆಸ್ ಸಹವಾಸ ದೋಷ ಅಂತ ಹೇಳ್ಬಿಡಿ, BJP ಇಂದ ಹೀನಾಯ ಪರಿಸ್ಥಿತಿ ಕಾಂಗ್ರೆಸ್ ಕೂಡ ಇಲ್ಲ ಸಹವಾಸ ದೋಷ ಅಂದ್ರೆ ಲಾಸ್ಟ್ ಟೈಮ್ ಇಲ್ಲ ನಿಮಗೆ ನಂಬರ್ ಲಾಸ್ಟ್ ಟೈಮ್ BJP ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ. ಮಹಾಗಠಬಂಧನ್ ಇವತ್ತಿನ ದಿನ ಇಡೀ ದೇಶದಲ್ಲಾಗ್ಲಿ ಅಥವಾ ಬಿಹಾರ ರಾಜ್ಯದಲ್ಲಾಗ್ಲಿ ಅಸ್ತಿತ್ವದಲ್ಲಿ ಉಳ್ಕೊಂಡಿದೆ ಅನ್ನೋದಾದ್ರೆ, ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಅನ್ನೋದಾದ್ರೆ, ಇದರ ಮೂಲನೇ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇರೋದ್ರಿಂದನೇ ಇವತ್ತಿನ ದಿನ ಉಳ್ಕೊಂಡಿರೋದು. ಅವತ್ತಿನ ದಿನ ನಾನು ಇದನ್ನು ಹೇಳ್ತಾ ಇದ್ದೀನಿ ಕೇಳಿ, ಅವತ್ತಿನ ದಿನ NDA ಕೆಳಗಿಳಿದ ನಂತರದಲ್ಲಿ ನಾವೇನು UPA ಸರ್ಕಾರವನ್ನ ರಚನೆ ಮಾಡಿದ್ವಿ, ಇನ್ನೊಂದು ಆಲ್ಟರ್ನೇಟಿವ್ ಒಂದು ಪ್ಯಾರಲಲ್ ಅಪೋಸಿಷನ್ ಅಂತ ಉಳ್ಕೊಂಡಿದ್ದು ಕೂಡ ಒಂದು ರಾಷ್ಟ್ರೀಯ ಪಕ್ಷವಾದಂತಹ BJP ಈ ಎಲ್ಲಾ ಪಕ್ಷಗಳನ್ನ ಹಿಡಿದಿಟ್ಕೊಂಡಿರೋದ್ರಿಂದ. ಸೊ ರಾಷ್ಟ್ರೀಯ ಪಕ್ಷಗಳನ್ನ ಅಲ್ಗೆಳೆಯುವಂತಹ ಸಾಧ್ಯತೆಗಳು ಇವತ್ತಿನ ದಿನ ಅಲ್ಲ ಬಿಹಾರದಲ್ಲಿ ಸೀಟ್ಗಳನ್ನ ಅಂತ ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಲ್ಲ ಸ್ವಾತಿ, ಶ್ರೀಪಾದ್ ವಾಸ್ ರೈಟ್. ಸಹವಾಸ ದೋಷ ಯಾಕೆ ಅಂದ್ರೆ ಕಳೆದ ಬಾರಿ RJD 75 ಇತ್ತು. ಸಹವಾಸ ದೋಷ ಬಹುಶಃ